ಆ ಚಿತ್ರದಲ್ಲಿ ಹೋದಾಗದ ಅನುಭವಗಳು, ಅವರು ನಮ್ಮನ್ನು ಟ್ರೀಟ್ ಮಾಡಿದಂಥ ವಿಷಯಗಳು, ಇದೆಲ್ಲವೂ ಸ್ವಲ್ಪ ನನಗೆ ಖುಷಿ ಕೊಟ್ಟ ವಿಚಾರ. ಅಂದರೆ ದೈವ ಏನಾದರೂ ಮೈಯಲ್ಲಿ ಬಂದಾಗೆ ಆಗಿದೆ ನಿಮ್ಮ ದರ್ಶನ? ಇಲ್ಲ, ನಾವು ಅಷ್ಟೇ ಶುದ್ಧಾಚಾರದಿಂದ ನಾವು ಆ ಪಾತ್ರವನ್ನು ವಹಿಸಿದ್ದು. ನಾನು ಅಂತಲ್ಲ, ಎಲ್ಲರೂ. ಈಗ ಅದರಲ್ಲಿ ಬರುವಂಥ ಪಾತ್ರಧಾರಿ, ಈ ಗುರುವನ ಪಾತ್ರ ಆಗಲಿ, ರಿಷಬ್ ಸರ ಪಾತ್ರ ಆಗಲಿ, ನಾವು ಶುದ್ಧಾಚಾರದಿಂದಲೇ ಇದ್ದೀವಿ. ಇಡೀ ಸೆಟ್ಟು ಶುದ್ಧಾಚಾರದಿಂದ ನಾವು ಆ ಪಾತ್ರ ಶೂಟಿಂಗ್ ವೇಳೆ ಅನುಸರಿಸಿದ್ದೀವಿ. ನಿಮಗೆ ಇದು ದೈವದ ಪಾತ್ರಕ್ಕೆ ಆಯ್ಕೆ ಮಾಡಿದವರ ಬಗ್ಗೆ ಏನಾದರೂ ಹೇಳ್ತೀರಾ? ದೈವದ ಪಾತ್ರದ ಬಗ್ಗೆ ಏನಂದರೆ, ಆ್ಯಕ್ಚುಲಿ ನಾನು ಕಾವೂರಲ್ಲಿರುವಾಗ ನನಗೆ ಪದವಿನಂಗಡಿಯ ದೈವನರ್ತಕರಾದಂಥ ಮುಖೇಶ್ ಅವರ ಕರೆ ಬಂತು. ಅವರು ಕರೆ ಮಾಡಿ ಹೇಳಿದರು, ನವೀನ್ ನಿಮ್ಮ ಹತ್ರ ಮಾತಾಡಲಿಕ್ಕಿದೆ ಅಂತೇಳಿ. ಏನು ವಿಷಯ ಅಂತ ಕೇಳಿದ್ದಕ್ಕೆ ಒಂದು ಸಿನಿಮಾದ ಬಗ್ಗೆ ಅಂತ ಹೇಳಿದರು. ನನಗೆ ಅಷ್ಟರವರೆಗೆ ಯಾವ ಸಿನಿಮಾ, ಏನು ಸಿನಿಮಾ ಅಂತ ಗೊತ್ತೇ ಇರಲಿಲ್ಲ. ನಂತರ ಅವರು ನನ್ನ ಕಾರಲ್ಲಿ ಕೂರಿಸ್ಕೊಂಡು ಮೇರಿಲಿ ಕಡೆಗೆ ಚಲಾಯಿಸಿದರು. ಅಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ನಾವು ಮಾತುಕತೆ ನಡೆಸಿದ್ವಿ. ನಂತರ ಅಲ್ಲಿ ನಿರ್ದೇಶಕ ತಂಡದಿಂದ ಕೂಡ ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ನಿರ್ದೇಶನ ತಂಡದಿಂದ ನನಗೆ ಒಂದು ಸಲಹೆ ಬಂತು, ನೀವು ಮೀಸೆ ತೆಗಿಬೇಕು ಅಂತೇಳಿ. ನಾನು ಮೊದಲಿಂದಲೂ ಹಾಗೆಯೇ ಪಾತ್ರ ಏನು ಕೇಳುತ್ತೋ ಅದನ್ನು ಮಾಡಲು ನಾನು ತಯಾರಾಗಿರ್ತೀನಿ. ಅಂದರೆ ಈಗ ಕಾಂತಾರ ಸಿನಿಮಾ ಒಳ್ಳೆ ಓಡ್ತಿದೆ, ನಿಮ್ಮ ಕಣ್ಣಿದು ಸ್ಪೆಷಲ್ ಅಟ್ರಾಕ್ಷನ್ ಆಗ್ತುಂಟು, ಅದರೊಳಗೆ ಏನಾದರೂ? ಕಣ್ಣು ದೇವರು ಕೊಟ್ಟ ವರ, ಅದರ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ. ಮತ್ತು ಕಾಂತಾರ ಚಿತ್ರ ಶೂಟಿಂಗ್ ವೇಳೆ ಅದೊಂದು ಒಳ್ಳೆಯ ಸದ್ದು ಮಾಡ್ತಾಯಿತ್ತು. ಯಾಕಂದರೆ ಅಷ್ಟೇ ಭಕ್ತಿ, ನಿಷ್ಠೆ, ಪ್ರೇಮ, ಪ್ರೀತಿ ಎಲ್ಲ ಸೇರಿಸಿ ನಾವು ಸೆಟ್ಟಲ್ಲಿದ್ವಿ. ಇದು ಒಂದು ಏನಾದರೂ ಸದ್ದು ಮಾಡ್ಬೋದೆಂದು ನಮಗೆ ಗೊತ್ತಿತ್ತು. ಆದರೆ ಈ ರೀತಿಯ ಸದ್ದು ಮಾಡ್ತದಂತ ನಿಜವಾಗ್ಲೂ ನಾನು ಎನಿಸಿರಲಿಲ್ಲ. ಈ ಪಾತ್ರದ ಬಗ್ಗೆ ಕೂಡ ಅಷ್ಟೇ, ಪಾತ್ರದಿಂದಾಗಿ ನನ್ನನ್ನು ಈಗ ಎಲ್ಲ ಮಾಧ್ಯಮಗಳು ನನ್ನನ್ನು ಗುರುತಿಸಿವೆ, ಎಲ್ಲ ಜನರು ಗುರುತಿಸ್ತಾರೆ. ಹಾಗಾಗಿ ನಾನು ಭಾರತದ ಎಲ್ಲ ಜನಾಂಗದವರಿಗೂ, ಕಲಾಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಕಂಡಕ್ಟರ್ ಆಗಿ ನೀವು ಜೀವನ ಆರಂಭಿಸಿ ಈಗ ಏನಾದರೂ ಬದಲಾವಣೆ ಮಾಡುತ್ತಿದ್ದಾರೆ ಅಂದರೆ ವೃತ್ತಿರಂಗದಲ್ಲಿ ಏನಾದರೂ? ಹೌದು, ಚೇಂಜಸ್. ಕಳೆದ 4 ವರ್ಷಗಳಿಂದ ನಾನು ಕಂಡಕ್ಟರ್ ವೃತ್ತಿಯನ್ನು ಬಿಟ್ಟು ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೆ. ಈ ಕೊರೋನಾದಿಂದಾಗಿ ಸ್ವಲ್ಪ ಏಟು ಬಿತ್ತು. ನಂತರ ಅಲ್ಲಿ ಸಿನಿಮಾ, ನಾಟಕಗಳು, ನಾನು ತುಳುವೆರ ತುಡರು ಅಂತ ನಾಟಕ ತಂಡದಲ್ಲಿ ಸಕ್ರಿಯನಾಗಿದ್ದೇನೆ. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆದಾಗ ಒಂದೊಂದೇ ಸಿನಿಮಾಗಳು ಬರ್ತಾಯಿತ್ತು. ಆಗ ಇದರ ಜೊತೆ ಕಾಂತಾರ ಬಂತು. ಕಾಂತಾರದಿಂದಾಗಿ ಒಂಬಾಳೆ ಫಿಲಿಮ್ಸ್ನವರ ಇನ್ನೊಂದು ಸಿನಿಮಾ ಬಗೀರ ಕೂಡ ನನಗೆ ಸಿಕ್ತು. ಇನ್ನು ಬೇರೆ ಭಾಷೆಯಲ್ಲಿ ಏನಾದರೂ ಮಾಡ್ತಿದ್ದೀರಾ? ಕರೆ ಬಂದಿದೆ, ಇನ್ನು ನಿರ್ದೇಶನ ತಂಡದಿಂದ ಕರೆ ಬರಲು ಮಾತ್ರ ಬಾಕಿ ಇದೆ. ಡಬ್ಬಿಂಗ್ ಆಗ್ತಾ ಉಂಟು ಬೇರೆ ಬೇರೆ ಭಾಷೆಗಳು, ಅದಕ್ಕೆ ನೀವು ಹೋಗ್ತಿದ್ದಾರೆ ಡಬ್ಬಿಂಗ್ ಕೊಟ್ಟಿದ್ದೆ? ಇಲ್ಲ, ಡಬ್ಬಿಂಗ್ ನನಗೆ ಆ್ಯಕ್ಚುಲಿ ಹಿಂದಿ ಬರುತ್ತೆ, ಆದರೆ ಹಿಂದಿ ಎಲ್ಲ ಅವರು ಮಾಡ್ಕೊಂಡಿದ್ದಾರೆ. ಡಬ್ಬಿಂಗ್ ನಾನು ಹೋಗಿಲ್ಲ. ಹೌದಾ? ಅಂದರೆ ಈಗ ನಟ ಚೇತನ್ ಅವರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಉಂಟಾ? ಒಂದು ಅವರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಯಾಕಂದರೆ ನಾವು ಈ ಮಣ್ಣಿನವರು, ಇಲ್ಲಿ ನೆಲ, ಜಲ ಮತ್ತು ದೈವಾರಾಧನೆ ನಮ್ಮ ಜೀವನಕ್ಕೆ ಹಾಸುಹೊಕ್ಕಾಗಿದೆ. ಯಾರೋ ಮಾತಾಡಿದರೆ ನಾವು ತಲೆ ಕೆಡಿಸಿಕೊಳ್ಳಲಿಕ್ಕಿಲ್ಲ. ಈಗ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ, ಪಂಜುರ್ದಿ ಸಹಾಯ ಮತ್ತು ದೈವದ ಸಹಾಯದಿಂದ ನನ್ನ ಸಿನಿಮಾ ಯಶಸ್ಸು ಕಂಡಿದೆ, ನೀವೇನಂತ ಹೇಳ್ತೀರಿ? ಆಗಿರ್ಬೋದು, ಅವರು ಹೇಳಿದಾಗೆ ಆಗಿರ್ಬೋದು. ಆದರೆ ಅದರಲ್ಲಿ ರಿಷಬ್ ಸರ ಪರಿಶ್ರಮ ಕೂಡ ಇದೆ, ಅದನ್ನು ನಾವು ಕಡೆಗಣಿಸುವಾಗಿಲ್ಲ. ನಾನು ಇದಕ್ಕಿಂತ ಮುಂಚೆ ಮಂತ್ರವಾದಿ ಕ್ಯಾರೆಕ್ಟ್ರು ಮತ್ತು ದೈವದ ಕ್ಯಾರೆಕ್ಟ್ರು ಮಾಡಿದ್ದೇನೆ. ಮತ್ತು ಮೀಸೆ ತೆಗಿಬೇಕಂತ ಹೇಳುವಾಗ ಅದು ಪಾತ್ರ ಸ್ವಲ್ಪ ಅದೇ ರೀತಿ ಇರ್ಬೋದು ಅಂತ ನನ್ನ ಅನಿಸಿಕೆ ಇತ್ತು. ಆದರೆ ಸೆಟ್ಟಿಗೆ ಹೋದಾಗ ನಾನು ಕಾಸ್ಟ್ಯೂಮ್ ಕೇಳಿದಾಗ ನಮಗೆ ಕಾಸ್ಟ್ಯೂಮ್ ಒಂದು ತುಂಡು ಬಿಳಿಯ ಹಳತ್ತು ಬಟ್ಟೆ ಕೊಟ್ಟರು. ನಾನು ತೊಟ್ಟೆ, ಮೇಕಪ್ ಮಾಡಿದರು, ವಿಗ್ ಹಾಕಿಸಿದರು. ನಂತರ ನನಗೆ ಇದು ಸಾಧಾರಣವಾಗಿ ಪಾತ್ರದ್ದು ಒಂದು ಗೊತ್ತಾಯಿತು. ಇದು ಸಾಧಾರಣ ಒಂದು 70-80 ವರ್ಷಗಳ ಹಿಂದಿನದ್ದು. ಈಗ
ಮೊದಲು ಪಿಲಿಕುಳದಲ್ಲಿ ಶೂಟಿಂಗ್ ಆದಮೇಲೆ ನನ್ನನ್ನು ಕುಂದಾಪುರಕ್ಕೆ ಬರಲು ಹೇಳಿದರು. ಕುಂದಾಪುರಕ್ಕೆ ನನಗೆ ಬರಲಿಕ್ಕೆ ಕಾರೆಲ್ಲ ಕಳಿಸಿದರು. ಸೊ ನಾನು ಅಲ್ಲಿ ಹೋದು ಮೇಕಪ್ ಆಗಿ ರೆಡಿಯಾಗಿ ರಿಷಬ್ ಸರ್ಗೆ ತೋರಿಸಿದೆ. ಅವರು ಓಕೆ ಅಂದರು. ನಂತರ ನನಗೆ ಶೂಟಿಂಗ್ ಸಾಧಾರಣ ಒಂದು 4:45 ಒಳಗೆ ಆಗಿರಬೇಕು ಮೋಸ್ಟ್ಲಿ. ನಾನು ಅಲ್ಲಿ ಕ್ಯಾಮರಾ ಮುಂದೆ ನಿಲ್ಲುವಾಗ ರಿಷಬ್ ಸರ್ ಹೇಳಿದರು, ರೆಡಿಯಾಗಿದ್ದೀರಾ ಅಂತ. ಹೌದು ಸರ್, ನಾನು ರೆಡಿಯಾಗಿದ್ದೀನಿ ಅಂತ ಅಂದೆ. ಆಗ ಅವರು ಹೇಗೆ ಒಂದು ಸಲ ಮಾಡಿ ತೋರಿಸಿ ಅಂತ ನಮಗೇನೆ ಫ್ರೀ ಬಿಟ್ಟರು. ನಾವು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ನಮಗೆ ಬಂದಂತಾಗಿ ನಾವು ಮಾಡಿದ್ದೀವಿ. ಆದರೆ ರಿಷಬ್ ಸರ್ ಅಲ್ಲಿ ಹತ್ರಕ್ಕೆ ಬಂದು ನಮ್ಮ ಮುಖಕ್ಕೆ ಮುಖ ಇಟ್ಟು ನವೀನನ್ನ ಕಣ್ಣನ್ನು ಈಗ ಅರಳಿಸಬೇಕು, ಮತ್ತು ಹಿಂದೆ ಹೋಗೋದ ಆ ಬೊಬ್ಬೆದ್ದು ಆ ಫೋರ್ಸು, ಅವರು ಅಷ್ಟು ನಿರ್ದೇಶಕರು ಅಷ್ಟು ಮಾಡುವಾಗ ಒಬ್ಬ ಕಲಾವಿದನಾಗಿ ನನ್ನ 1% ಕೊಡಲಿಕ್ಕೆ ನನಗೆ ಆಗೋದಿಲ್ವಾ? ನಾನು ಕೂಡ ಪ್ರಯತ್ನ ಪಟ್ಟೆ. ರಿಷಬ್ ಸರ್ ಹೇಳಿದಾಗೇ ನಾನು ಕೂಡ ಪ್ರಯತ್ನ ಪಟ್ಟೆ. ಹಾಗಾಗಿ ಈ ಸಿನಿಮಾದಲ್ಲಿ ಈ ಪಾತ್ರ ನನ್ನ ಕೊಡುಗೆಗಿಂತಲೂ ರಿಷಬ್ ಸರ್ ಕೊಡುಗೆ ಜಾಸ್ತಿ ಇದೆ.